ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮಾಮವ್ರ ಮನೆಗೆ ಬಂದಿದ್ದೀವಿ. ಅದಕ್ಕೆ ಸುಮ್ಮನೆ ಡೈಲಿ ವ್ಲಾಗ್ ಥರ ಮಾಡೋಣ ಅಂದ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ. ಎಲ್ಲ ಏನು ಮಾಡ್ತಾವ್ರು ನೋಡೋಣ ಬನ್ನಿ. ನಮ್ಮ ಅಜ್ಜಿ ಕೂತಾಯ್ತು ಸುಮ್ಮನೆ ಇಲ್ಲಿ. ಏನು ಮಾಡ್ತಾಯಿದ್ದಿ ಅಜ್ಜಿ? ಹಾಯ್ ಮಾಡಿ ಯೂಟ್ಯೂಬ್ಗೆ. ಚೆನ್ನಾಗಿದ್ರೆ ಎಲ್ಲ ಹೇಗಿದ್ದೀರಾ ಅಂತ ಕೇಳು. ಚೆನ್ನಾಗಿದ್ದೀರಾ? ಎಲ್ಲ ಆಗಿದ್ದೀರಾ? ಇವರು ನಮ್ಮ ಆಂಟಿ ಎಲ್ಲ ರೆಡಿ. ರಾಕೆಟಲ್ಲಿ ಅತ್ತೆ, ನಮ್ಮ ಮಾಮವ್ರ ಹೆಂಡತಿ, ನಮ್ಮ ಅತ್ತೆ, ನಾವು ಆಂಟಿ ಅಂತಾನೆ ಕರೆ. ಅವ್ರ ಪೋಸ್ಟ್ ಕೊಟ್ಟಂಗೆ ಕೊಡ್ತಾರೆ. ಅವ್ರ ಮಗಳು ಮಗ ಅಷ್ಟೇ. ಮತ್ತೆ ಬಂದಿದ್ದೀವಿ. ಇವರೇನೋ ಏನು ತೋರಿಸ್, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಏನು ತೋರಿಸ್ಲಿ ಅಂದರೆ ಎಂತಕ್ಕೆ ಬಂದಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಬನ್ನಿ ಗಾಯ್ಸ್, ಮೈಸೂರು ಪಾಕ್ ಇಕ್ಕಿದ್ದಾರೆ. ಮೈಸೂರು ಪಾಕ್ ನೋಡ. ಇದು ನಮ್ಮ ದೊಡ್ಡಕ್ಕವ್ರು, ಅಂದರೆ ನಮ್ಮ ದೊಡ್ಡಮ್ಮ ಕಳ್ಸಿರೋದು. ಅದು ಸ್ವಲ್ಪ ಹಂಗೆ ನಮ್ಮ ಮನೇಲಿ ವಿಚಿತ್ರ. ದೊಡ್ಡಕ್ಕ, ಮಂಜಕ್ಕ, ಪಾಪಕ್ಕ. ಓಪನ್ ಮಾಡಿ. ದೊಡ್ಡಕ್ಕ ಯಾಕೆ, ಪಾಪಕ್ಕ ಯಾಕೆ, ಮಂಜಕ್ಕ ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಯ್ಯೋ, ದ ಮೇನ್ ರೀಸನ್ ಅಂದ್ರೆ ಕಮೆಂಟ್ ಮಾಡಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಇಲ್ಲ ಬೇಕಾ ಬೇಡವಾ ಗೈಸ್? ಏನಂದ್ರೆ ನಮ್ಮ ಅಜ್ಜಿ ಫಸ್ಟ್ ಮಗುಗೆ ಜನ್ಮ ಕೊಟ್ಟಿದ್ದು ದೊಡ್ಡಕ್ಕ, ಅಂದ್ರೆ ದೊಡ್ಡವರು. ಇಷ್ಟಪಡ್ತೀನಿ ಅಜ್ಜಿ. ಅಯ್ಯೋ, ಫ್ಯಾನ್ ಹಾಕಿ ಬೇವತ್ತೋಗ್ಬಿಡ್ತು. ಸೌಂಡ್ ಬರಲ್ಲ. ಇನ್ನ ಇರೋ 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 ಸೌಂಡ್ ಬರುತ್ತೆ ಆಮೇಲೆ ಫ್ಯಾನ್ದು ಅಷ್ಟೇ. ಮಾಡಿಸ್ಕೊಂಡಿರೋದು ನೆಕ್ಸ್ಟ್ ಹೋಮ್ ಟೂರ್ ಎಲ್ಲ ಮಾಡ್ತೀವಿ. ಹೋಮ್ ಟೂರ್ ಅವ್ರದ್ದು ಆ್ಯಕ್ಚುಲಿ ನಾವೇಂತ ಬಂದಿರೋದು ಅಂದರೆ ಅವ್ರದ್ದು ಮನೆಗೆ ಗೃಹಪ್ರವೇಶ ಇದೆ. ಹೊಸ ಮನೆಗೆ ಶಿಫ್ಟ್ ಆಗ್ತಿದ್ದಾರೆ. ಅದೆಲ್ಲ ನೆಕ್ಸ್ಟ್ ವೀಡಿಯೋ, ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಬರುತ್ತೆ, ನೋಡಿ. ಏನಾದ್ರು ಮಾತಾಡಂಗಿದ್ರೆ ಮಾತಾಡೋದು. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಅದೇ ಥರ ವೀಡಿಯೋಸ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದೇ ನಮ್ಮ ಅಜ್ಜಿ ಎಲ್ರಿಗೂ ಕಂಪೇರ್ ಮಾಡ್ಕೊಂಡು ಅವ್ರಷ್ಟು ಶೈ ಇಲ್ಲ. ಅವ್ರೆಲ್ಲಾನು ಸ್ಪೋರ್ಟಿವ್ ಅಪ್ಡೇಟೆಡ್ ಅಜ್ಜಿ ಅವರು. ಟೆಂಪಲ್ ರನ್ ಆಡ್ತಾರೆ, ಕ್ಯಾರಮ್ ಆಡ್ತಾರೆ. ನಾವು ಅವ್ರನ್ನ ಅಪ್ಗ್ರೇಡ್ ಮಾಡ್ಬಿಟ್ಟಿದೀವಿ. ನಮ್ಮ ಅಪ್ಪ ನಮ್ಮ ಅಮ್ಮಗಿಂತ ಅವ್ರು ಇವಾಗ ಒಂಚೂರು ಜೆನ್ಸಿ ವೈಬ್ಸ್ ಅಲ್ಲಿ ಇದ್ದಾರೆ. ನಮ್ಮ ಆಂಟಿ ಅವ್ರೇನು ಮಾತಾಡಲ್ಲ. ಗಾಯ್ಸ್, ಇವಾಗ ಅದು ಮನೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಹಾಯ್ ಗಾಯ್ಸ್, ಮತ್ತೆ ನಾವು ಬ್ಯಾಕ್ ಟು ಏನಂದರೆ ಅದೇ ಅವ್ರದ್ದು ಮನೆ ಗೃಹಪ್ರವೇಶ ಅಂತ ಹೇಳಿದ್ನಲ್ಲ, ಮನೆ ನೋಡೋಣ ಅಂತ ಬಂದಿದ್ದೀವಿ. ಮನೆ ಇವಾಗ ತೋರಿಸ್ತೀನಿ. ಇನ್ನೇನು ಅದಾದ್ಮೇಲೆ ಬೇಕು ಅಂದರೆ ಏನಂತ ಹೇಳ್ತಾರೆ, ನೆಕ್ಸ್ಟು ಗೃಹಪ್ರವೇಶ ಇದು ಮಾಡ್ಬೇಕಾದ್ರೆ ಡೋರ್ ಚೆನ್ನಾಗಿತ್ತು. ಬಲಗಾಲಿಟ್ಟು ಇನ್ನೊಂದು ವೀಕ್ ಅಲ್ವಾ ಆಂಟಿ ಗೃಹಪ್ರವೇಶ? ಇನ್ನೊಂದು ವೀಕಲ್ಲಿ ಈ ಮನೇಲಿ ಇಲ್ಲಿ ಹೋಮ ಎಲ್ಲ ಮಾಡಿಸ್ತಾ ಇರ್ತಾರೆ. ಅದನ್ನು ವೀಡಿಯೋ ಮಾಡಾಕ್ತೀನಿ. ಕಿಚನ್ ಇದೇನಂದರೆ ಬಿಫೋರ್ ಆಫ್ಟರ್ ಥರ ಅಷ್ಟೇ. ಕ್ಲೀನು ಅದೆಲ್ಲ ಆದಮೇಲೆ ಗೃಹಪ್ರವೇಶ ಆ ಟೈಮಲ್ಲೆಲ್ಲ ತೋರಿಸ್ತೀನಿ. ಇದು ಇನ್ನೊಂದು ರೂಮ್. ಬಟ್ ಇದಕ್ಕೆ ಒಂದು ಅಟ್ಯಾಚ್ ವಾಶ್ರೂಮ್. ಇದು ಒಂದು ರೂಮು. ಇಲ್ಲಿ ಹಿಂಗೆ ಇವ್ರ ಹಾಲು, ಹಿಂಗೆ ಕಿಚನ್ನು, ರೂಮು, ಇಲ್ಲಿ ಒಂದು ರೂಮ್. ಅವ್ರೇನೋ ಕಿತಾಪತಿ ಮಾಡ್ತಾವ್ರೆ ಆಲ್ರೆಡಿ. ಯಪ್ಪ ಜಾಗ ಅಂತೂ ಬಿಡಲ್ಲ.
ಇದಕ್ಕೆ ಫುಲ್ ಈ ಥರ ಏನು ಕೆ ಅದು ಇದಾಗುತ್ತೆ ಬಿಡೆ ಗಮ್ಮು ಇಷ್ಟ ಅಂತೆ ಗಮ್ ಕೀಳಕ್ಕೆ ಅವ್ರಿಗೂ ಕೇಳಿ ಇವತ್ತೆಲ್ಲ ಕುತ್ಕೊಂಡಿದ್ದೀನಿ ನೋಡು ಅದು ಅಷ್ಟೇ ಆಗಿರೋದು ಇದು ಒಂದು ಡ್ರೆಸ್ಸಿಂಗ್ ಟೇಬಲ್ ಅಷ್ಟೇ ಇಲ್ಲೊಂದು ಮೆಶ್ ಡೋರ್ ಹಾಕ್ಸವ್ರೆ ಸೇಮ್ ವ್ಯೂ 2 ಕಂಪಾರ್ಟ್ಮೆಂಟ್ 2 ಪಾರ್ಟ್ಸ್ ಮಾಡಿದ್ರೆ ಮಾಮೂಲಿ ಸಿಂಪಲ್ 2 ಪಾರ್ಟ್ಸ್ ಜಾಗ ಬಿಡು ಸೇಮ್ ಆ್ಯಸ್ ಇಟ್ ಈಸ್ ಹಾಗೇನಿದೆ ಸೇಮ್ ಆಮೇಲೆಲ್ಲ ಫುಲ್ ಕವರ್ ಮಾಡಿಸ್ತಾರೆ ಫ್ಯಾನೆಲ್ಲ ಇವತ್ತು ಬಂದು ಫಿಟ್ ಮಾಡೋದವ್ರೆ ಎಲ್ಲ ಫ್ಯಾನ್ ಫಿಟ್ ಮಾಡಿ ಹೋಗಿದ್ದಾರೆ ನೆಕ್ಸ್ಟು ಸ್ವಲ್ಪ ಲೈಟಿಂಗ್ ಆಲ್ರೆಡಿ ಮಾಮೂಲಿ ಇದು ಮಾಡೋರೆ ಸ್ವಿಚ್ ಬೋರ್ಡ್ ಆಫ್ ಮಾಡಿದ್ದೀರಾ ಸ್ವಿಚ್ ಬೋರ್ಡ್ ಆಫ್ ಮಾಡಿದ್ದೀರಾ ನೋಡಿ ಇವಾಗೆಲ್ಲ ಮಾಡಿಟ್ಟು ಹೋಗಿದ್ದಾರೆ ಜಸ್ಟ್ ಇವಾಗ ನ್ಯೂ ಬಾರ್ನ್ ಬೇಬಿ ಥರ ಇವಾಗ ಹಾಕ್ಸಿರೋದು ದೇವ್ರ ಮನೆ ತೋರಿಸಿಲ್ಲ ಇದೆಲ್ಲ ಇನ್ನೂ 5 ಗಂಟೆ ಎಲ್ಲ ಹಾಕ್ಸ್ಬೇಕು ಕೃಷ್ಣ ಬೆಣ್ಣೆ ಕೃಷ್ಣ ಅಷ್ಟೇ ನೆಕ್ಸ್ಟು ಅವ್ರದ್ದು ಗುರುಪ್ರವೇಶ ಬ್ಲಾಗ್ 3 hours later. ಸ್ವಲ್ಪ ಮ್ಯೂಟ್ ಮಾಡೋಣ ಸಾಂಗ್ ಹೇಳ್ತಾ ಇದ್ದೀನಿ ಒಂದೇ ಸ್ವಲ್ಪ ಹಲೋ ಗಾಯ್ಸ್ ಇವತ್ತು ಒಂದು ಸಾಂಗ್ನ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀನಿ ನೀವು ಅದಕ್ಕೆ ಎಷ್ಟು ನೆಟ್ಟಿಲ್ವಂತೆ ಅವ್ರ ಮಾವ ಬಂದು ಕಳ್ಸ್ಕೊಂತಾರೆ ಸ್ವಲ್ಪ ಸಾಂಗ್ ಬಗ್ಗೆ ಇಂಟ್ರೆಸ್ಟ್ ಬಂದಿದೆ ಸೊ ಅದಕ್ಕೆ ಒಂದು ಸಾಂಗ್ನ ನಾನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಸೊ ಕೇಳಿಸ್ಕೊಳ್ಳಿ ಅಷ್ಟೇ ಇದು ನಿಮ್ಮ ಅದೃಷ್ಟ ಯಾಕಂದರೆ ನಾನು 16 ಆಗೈತಾ ನಿಮ್ಮ ಅದೊಂದು ಮೀರ್ಸೋ ಅಂತ ವಾಯ್ಸ್ ಅದು ಓ ವಾವ್ ಇನ್ನಾಯ್ತು ಬರ್ತಿದೆ ವೆಯ್ಟ್ 2000 years later. ರಾಗ ಬರ್ತಿದೆ ರಾಗ ತಾಳ ಗಂಟ್ಲಲ್ಲಿ ಕೂಸ್ಕೊಂತ ಇದೀನಿ 9 ಹತ್ರವರೆಗೂ ಬಂತು ಆರ್ವಿ ಕಾಲೇಜು ಗುಡ್ದಾಳಿ ಇರೇ ನಿಮಿಷ ಅದಂತೂ ಟ್ರಾಫಿಕ್ ಜಾಮ್ ಹಾಕ್ಬಿಟ್ರೆ ನಾನು ಜನ ಬರ್ತಾರ ನೋಡಿ ಅವಾಗ ಚೆನ್ನಾಗಿ ಓದ್ತಿದ್ದೀರಮ್ಮ ಸುಮ್ಮನಿರಮ್ಮ ಹುಡುಗಿ ಹೇಗೆ ಮಾಡ್ತಾಳೆ 2 ನಿಮಿಷ ವೇಸ್ಟ್ ಆಯ್ತು ತುಳಿಬೇಡಮ್ಮ ನೀನು ಇರಿ ಗಾಯ್ಸ್ ನನ್ನ ಕೈಯಲ್ಲಿ ಇಟ್ಕೊಂಡು ಅದು ಸರಿಯಾಗಿ ಬರ್ತಾ ಇಲ್ಲ 1 ನಿಮಿಷ ಹಂಗೆ ಇವ್ರದ್ದು ನನ್ನ ಸಾಂಗಿಗೆ ಕೂದಲಿದೊಂದು ಬಂದ್ಬಿಟ್ಟೈತೆ ಹಾಡಮ್ಮ ಹಾಡು ನೀನು ಹೋಗಿ ನಿನ್ಗೇನು ಜಾಬ್ ಇಲ್ಲ ನೀನೇ ಹೇಳು ಹಾಡಮ್ಮ ಹಾಡು
ಸೆಕೆಂಡ್ ಯಾರು ಇವ್ರಲ್ಲ? ಅಮ್ಮ ದೇವರಾಡೋದು. ಇಲ್ಲ 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 ನಾನು ತಪ್ಪಾಗಿ ಆಡ್ತಾ ಇಲ್ಲ. ಅದು ಅವರಿಬ್ರು ನನ್ನ ಕಣ್ಮುಂದೆ ಬರ್ತಾರೆ. ಅವರಿಬ್ರು ಆಕ್ಟರ್ಗಳು ಆಡ್ತಿದ್ದೆ ಆಕ್ಟಿಂಗ್. ಸಾರಿ ಸುಮ್ಮನೆ ಸೀರಿಯಸ್ ಆಗಿ ಕೂತಿರ್ತೀನಿ ನಾನು ಇವಾಗ. ಅದಕ್ಕೆ ಕಣ್ಣು ಮುಚ್ಕೊಳ್ತೀನಿ. ಕಿವಿ ಮುಚ್ಕೋಬೇಕಾ? ಆಯ್ತು ಇವಾಗ ಆಡ್ತೀನಿ. ನೀಲಮೇಘ ಶ್ಯಾಮ ನಿತ್ಯ ಈಚೆ ಲೇಟ್ ನಿಂತ್ಕೊತೀನಿ. ಹೋಗಮ್ಮ ಕ್ಯಾನ್ಸಲ್ ಮಾಡ್ಕೋ. ಈ ಮಾಡಬೇಕ ಸ್ಟೋರೇಜ್ ತುಂಬೋಯ್ತದೆ. 2% ಇರೋದು ಅದು ಪಾಪ ಇವಾಗ. ನೀಲಮೇಘ ಶ್ಯಾಮ ಕಾಲೇನ ತುಳಿಬೇಡ ಸುಮ್ಮನಿರು. ಫ್ಯಾನ್ಸ್ಗಳು ನನ್ನ ಫ್ಯಾನು. ನಾನಂತೂ ಆಗಲ್ಲಪ್ಪ. ಫ್ಯಾನ್ ಹೋಗಲ್ಲ. ಎಸಿ ಆಗ್ಬಿಟ್ಟಿರು. ಜಡೆ ಕಟ್ಕೊತಾರೆ. ಇವಾಗ ಆಡ್ತೀನಿ ನೋಡಿ. ನೀಲಮೇಘ ಶ್ಯಾಮ ಮುಚ್ಕೊಂಡು ಸೊಳ್ಳೆ ಬರುತ್ತೆ. ಬೇಕು ಅಂತ ಬಂದಿರಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಆಡಿಯನ್ಸ್ ಯಾರೋ ನನ್ನ ಫ್ರೆಂಡು ಅಂತ ಹೋಗ್ಬಿಟ್ಟೆ. ಸಾಂಗ್ ಚೇಂಜ್. ನನ್ನ ಹೃದಯ ಟು ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು? ಕೆಳಗಡೆ ಮಗ ಅದ ಕಡೆ ಎದ್ರುಕೊಂಡು ಜ್ವರ ಬಂದ್ಬಿಟ್ಟು ಅದ್ಯಾವ್ದು ನಿನ್ನ ಹೃದಯ ನನ್ನ ಹೃದಯ. ನನ್ನ ಹೃದಯ ಬಿಟ್ಟಿವಿ ಅನ್ನೋ ಸಮಯ ಅದು. ಚಿನ್ನಮ್ಮ ಸೊಳ್ಳೆ ಬುತ್ತಿ Guys, ಹಿಂದೆ ಒಂದು ಹುಡಿತಾರೆ. ಇವಾಗ ಒಳ್ಳೆ ಸಾಂಗ್ ಹೇಳ್ತೀನಿ ಕೇಳಿ. Oh God! No, God, please, no, no! ಅಪ್ಪಲೂಸ ನಾನು ನೀಲಮೇಘ ಶ್ಯಾಮ ಹೇಳೋವರೆಗೂ ಸುಮ್ಮನಿರು. ಕೋರಸ್ ಕೊಡ್ತೀನಿ. ಕೋರಸ್ ಬೇಡ, ಏನು ಕೊಡ್ಬೇಡ್ರಿ, ಯಾರು ಮಾಡ್ಬೇಡ. ಅದು ಮುರಿದೋಯ್ತದೆ. ಇಳಿಗೆ ಏನಾಗಲ್ಲ. ಅಲ್ಲೋಡು ನೀಲಮೇಘ ಶ್ಯಾಮ ರೂಮ್ ಹೋಯ್ತು. ನಾವು ಕಣ್ ಬಿಡ್ತಾ ಇಲ್ಲ. 2 ಸೆಕೆಂಡ್ ಬಿಟ್ಟಾಗ ಸಡನ್ ಆಗಿ ಕೂತ್ಕೋ. 2 ಸೆಕೆಂಡ್ ಸಾಕು. ನೀಲಮೇಘ ಶ್ಯಾಮ ನಿತ್ಯಾನಂದ ಇಬ್ಬರಿಗಾಗಿ ಅವಳು ಜಾಸ್ತಿ ಹೇಳ್ತೀನಿ. ಅವಳಿಂದ ರುಕ್ಮಿಣಿಗಾಗಿ ಎಡಿಟ್ ಮಾಡ್ಕೊಂತ ಬಿಡಮ್ಮ. ಅವನೇ ಹೊರಟೋದ. ನಾನು ಏ ಮನೇಲಿದ್ದೀನಿ ಇವಾಗ. Guys, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಗಗನ ಯಾದವ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.